ಬಣ್ಣನೂ ಇರಲ್ಲ, ರುಚಿನೂ ಇರೋಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸಮುದ್ರದ ನೀರು ಮಾತ್ರ ನೀಲಿ ಬಣ್ಣದಲ್ಲೇ ಕಾಣುತ್ತೆ. ಆದರೆ ಇತ್ತೀಚೆಗಿನ ವಿಜ್ಞಾನ ಜರ್ನಲ್ ನೇಚರ್ ವರದಿ ಪ್ರಕಾರ ಪ್ರಪಂಚದ ಅನೇಕ ಭಾಗಗಳಲ್ಲಿ ಸಮುದ್ರದ ನೀರು ಹಸಿರು ಬಣ್ಣಕ್ಕೆ ತಿರುಗುತ್ತಿದೆ. ಆದರೆ ಕೆಂಪು ಸಮುದ್ರವೊಂದು ಇದೆ ಅಂದ್ರೆ ನಂಬ್ತೀರಾ? ನೀಲಿ ಸಮುದ್ರ ಕೆಂಪು ಬಣ್ಣಕ್ಕೆ ಬದಲಾಗ್ತಾ ಇರೋದನ್ನ ನೋಡಿದ್ದೀರಾ? ಯಾಕಂದ್ರೆ ಇರಾನ್ನಲ್ಲಿ ಇಂಥದ್ದೊಂದು ಅಪರೂಪದ ವಿದ್ಯಮಾನ ನಡೆದಿದೆ. ಭೀಕರ ಮಳೆಯಿಂದಾಗಿ ಕಡಲ ತೀರ ಕೆಂಪು ಬಣ್ಣಕ್ಕೆ ಬದಲಾಗಿದೆ. ಇದು ಇರಾನ್ನ ಹಾರ್ಮೋಜ್ನಲ್ಲಿರುವ ಪ್ರಸಿದ್ಧ ರೆಡ್ ಬೀಚ್. ಲಕ್ಷಾಂತರ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡ್ತಾರೆ. ಕಡಲ ತೀರದ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಎಲ್ಲೆಲ್ಲಿಂದಲೋ ಪ್ರವಾಸಿಗರ ದಂಡು ಇಲ್ಲಿಗೆ ಬರುತ್ತೆ. ಮಳೆಯ ಸಮಯದಲ್ಲಿ ಬಂದ ಪ್ರವಾಸಿಗರಿಗೆ ಸಮುದ್ರದಲ್ಲಾದ ಬದಲಾವಣೆ ನಿಜಕ್ಕೂ ಬೆರಗಾಗುವಂತೆ ಮಾಡಿದೆ. ನೋಡ್ತಿದ್ದಂತೆ ಭೀಕರ ಮಳೆ ಶುರುವಾಗಿದೆ. ಎಡೆ ಬಿಡದೆ ಸುರಿದ ಮಳೆಯಿಂದಾಗಿ ಕಡಲ ತೀರ ರಕ್ತದ ಬಣ್ಣಕ್ಕೆ ತಿರುಗಿದೆ. ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ ಪ್ರವಾಸಿಗ ಹಾರ್ಮೋಜ್ನ ಪ್ರಸಿದ್ಧ ಕೆಂಪು ಸಮುದ್ರದಲ್ಲಿ ಮಳೆ ಆರಂಭವಾಗಿದೆ ಅಂತ ಬರೆದುಕೊಂಡಿದ್ದಾರೆ. ಮಳೆಯಿಂದಾಗಿ ಕಡಲ ತೀರ ಕೆಂಪು ಬಣ್ಣಕ್ಕೆ ತಿರುಗಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸಿದೆ. ವಿಡಿಯೋ ನೋಡಿದವರೆಲ್ಲ ಇದು ರಕ್ತದ ಮಳೆಯಿಂದ ಆಗಿರುವ ವಿದ್ಯಮಾನ ಅಂತಂದ್ರೆ, ಮತ್ತೆ ಕೆಲವರು ಇದು ಅಪಾಯದ ಮುನ್ಸೂಚನೆ ಅಂತ ಹೇಳ್ತಿದ್ದಾರೆ. ಅಷ್ಟಕ್ಕೂ ಮಳೆಯಿಂದ ಸಮುದ್ರದ ಬಣ್ಣ ಬದಲಾಗುತ್ತಾ ಅಥವಾ ಆ ಭಾಗದಲ್ಲಿ ನಿಜಕ್ಕೂ ರಕ್ತದ ಮಳೆ ಆಗುತ್ತಾ ಅನ್ನೋ ಪ್ರಶ್ನೆಗೆ ಅಸಲಿ ಉತ್ತರವೇ ಬೇರೆ. ಕಡಲ ತೀರ ಕೆಂಪು ಬಣ್ಣಕ್ಕೆ ತಿರುಗುವ ಘಟನೆ ವರ್ಷಕ್ಕೊಮ್ಮೆ ನಡೆಯುತ್ತೆ. ಮುಖ್ಯವಾಗಿ ಮಳೆಬೆಲ್ಲು ದ್ವೀಪದಲ್ಲಿ ಮಾತ್ರ ಹೀಗೆ ಸಂಭವಿಸುತ್ತೆ. ಇದಕ್ಕೆ ಕಾರಣ ಏನಂದ್ರೆ, ಇಲ್ಲಿನ ಜ್ವಾಲಾಮುಖಿ ಮಣ್ಣಿನಲ್ಲಿ ಹೆಚ್ಚಿನ ಕಬ್ಬಿಣದ ಆಕ್ಸೈಡ್ ಅಂಶಗಳಿವೆ. ಕಬ್ಬಿಣದ ಆಕ್ಸೈಡ್ ಅಂಶ ಹಾಗೂ ಖನಿಜಗಳು ನೀರಿನೊಂದಿಗೆ ಬೆರೆತಾಗ ವಿಶಿಷ್ಟವಾದ ಕೆಂಪು ಬಣ್ಣದ ಹೊಳಪಿಗೆ ಬದಲಾಗುತ್ತೆ ಅಂತ ಅಧ್ಯಯನವೊಂದು ತಿಳಿಸಿದೆ. ಹೀಗಾಗಿ ಈ ಭಾಗದಲ್ಲಿ ಹೆಚ್ಚು ಮಳೆಯಾದಾಗ ಮಣ್ಣಲ್ಲಿರುವ ಕಬ್ಬಿಣದ ಆಕ್ಸೈಡ್ ಅಂಶಗಳು, ಖನಿಜಗಳು ಮಳೆ ನೀರಿನೊಂದಿಗೆ ಬೆರೆತು ಕೆಂಪಾಗುತ್ತೆ. ಆ ನೀರು ಕಡಲ ತೀರಕ್ಕೆ ಹರಿದು ಸಮುದ್ರವನ್ನು ಕೆಂಪಾಗಿಸಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.